ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗೆ ಅದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಇವಾಗ ರಾತ್ರಿ ಲಾಗ ಸ್ಟಾರ್ಟ್ ಮಾಡತ್ತೀನಿ ರೀ. ನಾನು ಸಂಜೆ ಕಡೆಗೆ ಒಂದು 7 ಗಂಟೆ ಆಗ್ಲತ್ತದ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಇಲ್ಲಿ ನೋಡ್ರಿ, ಕಡ್ಲಿ ಹಿಟ್ಟು ತೊಗೊಂಡಿನಿ ರೀ. ನಾನು ಬಜ್ಜಿ ಮಾಡ್ಬೇಕತ್ತೈತಿ. ಕಡ್ಲಿ ಹಿಟ್ಟು ಅಂದ್ರೆ ಎಲ್ಲರೂ ಗೊತ್ತಾಗ್ಬಿಡ್ತಾರೆ ಜಲ್ದಿ ಬಜ್ಜಿ ಮಾಡ್ತಾರೆ ಅಂತೇಳಿ. ನಾನು ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಇವಾಗ ಉಪ್ಪು ಹಾಕ್ಲತ್ತೀನಿ ರೀ, ರುಚಿ ತಕ್ಕಷ್ಟು. ಆಮೇಲೆ ಇಲ್ಲಿ ನೋಡ್ರಿ, ಗ್ಯಾಸಿನ ಮೇಲೆ ತತ್ತಿ ಕುದಿಯಕ್ಕೆ ಹಾಕಿನ್ರಿ. ನಾನು ತತ್ತಿ ಬಜ್ಜಿ ಮಾಡ್ಬೇಕಂತೇಳಿ. ಆಮೇಲೆ ಮಿರ್ಚಿ ಬಜ್ಜಿನ ಮಾಡ್ತೀನಿ ರೀ, ತತ್ತಿ ಬಜ್ಜಿನ ಮಾಡ್ತೀನಿ. ಒಂದು 3 ತತ್ತಿ ಇದ್ದು ರೀ. ಸುಮ್ಮ ಇಟ್ಟು ಕೆಡ ಬದ್ಲಿ ಬಜ್ಜಿ ಮಾಡಕ್ಕೆ ಬರ್ತಂತೇಳಿ ಬಜ್ಜಿ ಮಾಡತ್ತೀನಿ ರೀ. ಎಲ್ಲಿ ಹೋಗ್ತಿ ಬಾಯ್ರಿ? ಸೋನಿ ಸುಮ್ಮ ತಿರುಗಾಡ್ತದ. ಮುಂಜಾನಿದು ಇನ್ನೂ ಅನ್ನ ಅದ ರೀ ನೋಡ್ರಿ ಫ್ರೆಂಡ್ಸ್. ಅನ್ನ ಆಮೇಲೆ ಇನ್ನೂ ಗರ್ಗಟ್ ಅದ ರೀ, ಅಂದ್ರೆ ಪಾಲಕ್ ಪಲ್ಯ ಸಾರು ಅದ ರೀ. ಎಲ್ಲ ಅದ ಅಂದ್ರೆ ಭೀ ಬಜ್ಜಿ ಮಾಡಂದ್ರಿ ಮಾಮ ಜರ, ಅದಕ್ಕೆಲ್ಲ ಮಾಡತ್ತೀನಿ ರೀ ಬಿಸಿ ಬಿಸಿ ಬಜ್ಜಿ. ಅಂದ್ರೆ ಸೋಡಾ ಆಮೇಲೆ ಅಜ್ವಾನ ಹಾಕ್ಲತ್ತೀನಿ ರೀ. ಹಂಗಾಗಿ ತಿಕ್ಕಿ ಹಾಕ್ತೇನೆ. ತತ್ತಿ ಕುದಿಯತನ ಹಿಟ್ಟು ಅಂತ ಕಲ್ಸ್ಕೊ ಆಗ್ತದ್ರಿ ನಂದು. ಹಾಂ ಸ್ವಲ್ಪ ನೀರು ಹಾಕೊಂಡು ಕಲ್ಸಾಕತ್ತೇನೆ ರೀ. ಜಲ್ದಿ ಬಕ್ಕೊಂಡು ನೀರು ಹಾಕ್ಬಿದ್ದು ಅಂದ್ರೆ ತಿಳಿ ಆಗ್ಬಿಡ್ತೈತ್ರಿ ಜಲ್ದಿ. ಅದ್ರ ಕಲೆಗೆ ಮತ್ತು ಎಕ್ಸ್ಟ್ರಾ ಹಿಟ್ಟು ಹಾಕೋದು, ಹಿಟ್ಟು ಜಾಸ್ತಿ ಆಗೋದು ಆಗ್ಬಿಡ್ತೈತ್ರಿ. ಅದಕ್ಕೆಲ್ಲ ಸ್ವಲ್ಪ ಹಾಕಿ ನಾದತ್ತೇನೆ ರೀ ನಾನು. ನೋಡ್ರಿ, ಇದು ಸ್ವಲ್ಪ ನೀರು ಹಾಕಿ ಕಲ್ಸಾಕತ್ತೀನಿ ರೀ. ಮಾಮ ಇದ್ರ ಮೆಣಸಿನ್ಕಾಯಿ ಬಜ್ಜಿ ಮಾಡಂತ ಹೇಳಿರಿ. ತತ್ತಿ ಇದ್ದಿದ್ದು ನನಗೆ ತರಕಿದ್ದೈತಿಲ್ಲ ರೀ. ಆಗ ಹಿಟ್ಟನಾಗ ನೋಡ್ದೆ, ಅದಕ್ಕೆ ತತ್ತಿ ಇದ್ದು ಹಾಕ್ಬೇಕಂತೇಳಿ ಅವಕ್ಕೆ ಕುದ್ಲ್ಯಾಕ ಹಾಕಿದ್ರಿ. ತತ್ತಿ ಅದು ಸುಲಿಯತನ ಎಣ್ಣೆ ಗರಂ ಆಗತನ ಒಂದು ಸ್ವಲ್ಪ ಹಿಟ್ಟು ನೆನಿತದ್ರಿ. ಆಮೇಲೆ ಕಲಿಸಿಟ್ವಾಗ ನೋಡ್ರಿ, ನಮ್ಮ ಹಿಟ್ಟು ಅಂತ ರೆಡಿ ಆಯ್ತು. ಇವಾಗ ಇದಕ್ಕೆ ನಾನು ಸ್ವಲ್ಪ ಕಲಿಸ್ಕೆರೆ ನೆನೆ ಇಡ್ತೀನಿ ರೀ ನಾನು. ನೋಡ್ರಿ ಫ್ರೆಂಡ್ಸ್, ಹಿಟ್ಟು ಅಂತ ರೆಡಿ ಐತ್ರಿ. ಇವಾಗ ಇದಕ್ಕೊಂದು ಸ್ವಲ್ಪ ನೆನೆ ಇಟ್ಕೆರೆ ತತ್ತಿ ಸುಲ್ಕೋತನ, ಆಮೇಲೆ ಮೆಣಸಿನ್ಕಾಯಿ ಮುರಿದು ಇಟ್ಕೋತನ ಒಂದು ಸ್ವಲ್ಪ ಇದಾಗ್ತದ್ರಿ. ಇದಿಟ್ಟು ಕಲಿಸ್ಕೆರೆ ಆಮೇಲೆ ಕಲಿಸಿಟ್ಟಿನಲ್ರಿ, ಅದಿಟ್ಟು ಸುಲ್ಕೋತೀನಿ ರೀ ನಾನು. ಹಿಟ್ಟಂತ್ರ ರೆಡಿ ಐತ್ರಿ. ಇವಾಗ ಎಣ್ಣೆ ಗರಂ ಇಡ್ಬೇಕ್ರಿ. ಆಮೇಲೆ ಎಣ್ಣೆ ಗರಂ ಇಟ್ಕೆರೆ ತತ್ತಿ ಸುಲ್ಕೋಬೇಕ್ರಿ ನಾ. ಕೈ ತೊಗೊಂಡು ಮಾಡಿ ಮೆಣಸಿನ್ಕಾಯಿ ತೊಗೊಂಡ್ಬಿಡ್ತೇನೆ ರೀ. ತತ್ತಿನೂ ಕುದ್ದ ನೋಡ್ತೇನೆ. ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ, ಇನ್ನೊಂದು ಸ್ವಲ್ಪ ಕುದಿಯಲಕ್ರಿ. ನೈಗೆ ಇಟ್ಟಿನಲ್ರಿ, ಅಟ್ಟತ್ತ ಒಂದು ಜರ ಮೆಣಸಿನ್ಕಾಯಿ ಮುರಿದಿಟ್ಕೊತೀನಿ ರೀ ನಾನು ಬಜ್ಜಿ ಮಾಡಕ್ಕೆ. ತತ್ತಿ ಬಜ್ಜಿಯಾಗನ ಹಂಗೆ ಮೆಣಸಿನ್ಕಾಯಿ ಬಜ್ಜಿನ ಮಾಡಕ್ಕೆ ಬರ್ತದೆ. ಸಾಕ್ರಿ, ಮತ್ತು ಬೊಕ್ಕಳಾತಾವ್ರಿ ಇದಕ್ಕಂತ. ಎಣ್ಣೆ ಪ್ಯಾಕೆಟ್ ಡಬ್ಬ್ಯಾಗಿದ್ದಿರ್ಬೇಕು. ಇಷ್ಟು ಎಣ್ಣೆ ಅದ. ಎಣ್ಣೆ ಐತ್ರಿ ನಾ ಡಬ್ಬ್ಯಾಗ ತೆಗೆದು ಹಾಕ್ಬೇಕ್ರಿ ಒಂದ್ಸಲ. ಇದ್ರ ಡಬ್ಬ್ಯಾಗ ಹಾಕ್ಬೇಕು. ಎಣ್ಣೆ ನೋಡಿ ಥಂಡಿಗೆ ಹೆಂಗೆ ಹೇಳ್ತದೆ ಅಂತೇಳಿ. ತೆಗಿಲೇನು ಬೇಡ.
ಇವಾಗ ಸೊಲಿತೀನಿ ರೀ ಇವಕ್ಕೆ ಜಲ್ದಿ ಸುಲ್ಕೊಂಡ್ಕೆರೆ ಎಣ್ಣೆ ಕಾಯೋದ್ರಾಗ ನೀರು ಹಾಕಬೇಕು. ತತ್ತಿ ಕುದ್ದಾವ್ರಿ ನಾ ಕುದ್ದಾವೇನಿಲ್ಲ ಅಂದಿದ್ದ ಸುಳ್ಳಾತದ್ರಿ ಕೈ ನಾನು ಸ್ವಲ್ಪ ಸುಳ್ಳಾತಾವ್ರಿ. ಪಿಕ್ಚರ್ ನೋಡ್ಕೊತ ಮುಕ್ಕೊಂಡ್ರಿ ಅವರು ನಮ್ಮ ರಚ್ಚು ಅವ್ರ ಪಪ್ಪ. 3 ತತ್ತಿ ಇದ್ದು ರೀ ಅವಿಷ್ಟು ಕುದಿಸಿ ಮಾಡ್ಬೇಕಂತ ಮಾಡಿದ್ರಿ. ಇಲ್ಲ ಯಾವಾಗಾರ ಒಂದ್ಸಲ ಒಣಗಿ ಆಗ್ತಿತ್ತು. ಇವಕ್ಕೆ ಇವಾಗ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕ್ರಿ ಈ ರೀತಿ. ಚಾಕು ಎಲ್ಲದ ಚಾಕು ಎಲ್ಲಿಟ್ಟೆ ಕುರುಪಿದಂತೆ ಹೋಗ್ಕೊಂಡು ನೋಡಿರಿ ಈ ರೀತಿ ಒಂದ್ರೊಳಗೆ ಆ್ಯಡ್ ಮಾಡ್ಕೊಳತ್ತೀನಿ ರೀ. ಚಾಕು ಇಲ್ಲದೇನ್ರಿ ಅದಕ್ಕೆಲ್ಲ ಕುರುಪಿದಂತೆ ಮಾಡ್ಕೊಂಡ್ರಿ ನೋಡಿ. ಕುರುಪಿದಿಂತಾನು ಎಷ್ಟು ಚಂದ ಆಗ್ಯಾವ ಅಂತೇಳಿ. ಹೊಡೆದಾವತ್ತೆ ಅವಕಾಶ ಇದು ಮಾಡತ್ತೀನಿ ರೀ ನಾನೇ. ಎಣ್ಣೆ ಡಬ್ಬ್ಯಾಗಿತ್ತಲ್ರಿ ಅಲ್ಲಿ ಬೇಕಲ್ಲೇ ತೊಗೊಂಡ್ರಿ ಇದು. ಇದು ಪ್ಯಾಕೆಟ್ ಅಟ್ಟೆ ರೀತಿ ಇಟ್ಟೇವಂದ್ರೆ ಅದು ಚಲ್ ಬಿಡ್ತದೆ ಜಲ್ದಿ. ಅದಕ್ಕಲ್ಲಿಗೆ ಹಾಗೆ ಅರ್ಧಗಳಿಗೆಲ್ಲ ಡಬ್ಬೆ ಹಾಕ್ಬೇಕ್ರಿ. ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಇಟ್ಟೆ ಚಲೋ ಹೋಗ್ತದ್ರಿ. ನೋಡ್ರಿ ಎಷ್ಟು ಎಣ್ಣೆ ಐತಂತೇಳಿ. ಮುಂಜಾನೆ ನಮ್ಮ ಒಲಿ ಪುಟ್ಟಿಗೆ ಬರ್ತದೆ ಇದೇ ಕಾಗದ. ಇದೆಲ್ಲ ಮಾಡತನ ಹಿಟ್ಟಂದ್ರೆ ನೆಂದದ್ರಿ. ಇವಾಗ ಬಜ್ಜಿ ಗಿಡ ಗಡ್ಡೆ ಹಾಕಿರಿ. ಎಣ್ಣೆ ಇಟ್ಟು ಕಾಯ್ಬೇಕು ನೋಡ್ರಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆಂದದ ಅಂತೇಳಿ. ಇವಾಗ ಫಸ್ಟ್ ತತ್ತಿ ಬಜ್ಜಿ ಬಿಡ್ತೀನಿ ರೀ. ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಬಿಡ್ತೀನಿ ರೀ. ನೋಡ್ರಿ ಎರಡು ಇದು ಮಾಡಿಟ್ಟಿನಿ. ಇವಾಗ ಮೆಣಸಿನ್ಕಾಯಿನೂ ತತ್ತಿನೂ ಮೆಣಸಿನ್ಕಾಯಿ ಉರಿಲಿ. ಮೆಣಸಿನ್ಕಾಯಿ ಬೇಕತ್ರಿ ಅವ್ರಿಗೆ ತಿನ್ಲಕ್ಕ. ಮೆಣಸಿನ್ಕಾಯಿ ಉರಿ ಅನ್ನತ್ತಾರ. ನೀವು ಮೆಣಸಿನ್ಕಾಯಿ ಬಜ್ಜಿನೇ ಮಾಡ್ತೀರಾ? ಮೆಣಸಿನ್ಕಾಯಿ ಹೆಂಗ್ ತಿತ್ತಿ ಅದ್ರಾಗ? ಆಮ ಅದ್ರ ಕೂಡ ತಿನ್ನಲ್ಲ ನೀ ಹುರಿದ್ರ ಬಿ. ಹ್ಯಾ ಮಾಡ್ಲಿ? ಮೆಣಸಿನ್ಕಾಯಿ ಬಜ್ಜಿನೇ ಇರ್ತಾವಲ್ಲ ಮತ್ತೆ ಯಾಕೆ ಹುರಿಲಿ? ವಡಾಪಾವ್ ಹೋಯ್ತಾ ಹುರಿತಿದ್ದ. ಮಿರ್ಚಿ ಬಜ್ಜಿನೇ ಇರ್ತಾವ್ರಿ. ಅದಕ್ಕಲ್ಲಿಗೆ ಸುಮ್ಮ ಯಾಕೆ ಹುರಿಯೋದು ಅಂತೇಳಿ ಕೇಳತ್ತಿದ್ರಿ ನಾನೇ ಅವ್ರಿಗೆ. ಒಂದು ಹನಿ ಬಿಟ್ಟು ನೋಡಮತ್ರಿ. ಎಣ್ಣೆ ಕಾಯ್ದದೆ ನೀರು ಗೊತ್ತಾಗ್ತದೆ. ಎಣ್ಣೆ ಕಾಯ್ದದ್ರಿ. ಇನ್ನೊಂದು ಸ್ವಲ್ಪ ಗರಂ ಅಲ್ರಿ. ಯಾಕಂದ್ರೆ ತತ್ತಿ ಹಾಕೊಳ್ಳೋಣ ಹತ್ಕೋಬಾರ್ದಲ್ರಿ. ಈಗೊಮ್ಮೆ ಹಿಂಗೆ ಹಾಕ್ಲಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ರಿ ನಾನು. ಇವಾಗ ಹಾಕಣತ್ರಿ. ಫಸ್ಟಿಗೆ ನೋಡ್ರಿ ಇಲ್ಲಿ ಅವಕಾಶ ಬಿಡತ್ತೀನಿ ರೀ ನಾನು. ಚಂದಾಗಿ ಎಟ್ನಾಗ ಅದಕ್ಕೆ ರೀ
ಯಾಕಂದ್ರೆ ಸಿಡಿತಾವ್ರಿ. ಈಗ ಹಿಂಗೆ ಆಗಿ ಸಿಡ್ತದ್ರಿ, ಅದಕ್ಕೆಲ್ಲ ಅಂಜಿಕೆ ಬರ್ತದ್ರಿ. ಅಕ್ಕಿ ಬಜ್ಜಿ ಮಾಡೋದು ಹೆಂಗಾರ ಇರ್ಲಿಕ್ಕ ಟಬ್ಬನೆ ಸಿಡಿತಾವ್ರಿ. ಆರು ಒಮ್ಮಿಗೆ ಹಾಕೇನ್ರಿ ನಾನಂತ್ರ. ಯಾರನ್ನ ಆತಾವ ಸಿಡಿತಾವನ್ ಏನ್ ಮಾಡ್ತಾವ. ಮಾಮ ಸಿಡ್ಲಿಗಿತ್ತು. ಸಿಡಿತಾವ, ಸಿಡಿತ್ರಿ ಕೈಗೆ ಒಂದ್ಸಲ ಅಂದ್ರ ಭೀ. ಅವಕಾಶ ಹಾಕ್ತೀನ್ರಿ ಅಂದ್ರ ಭೀ. ಯಾಕೆನ್ ಸಿಡ್ತಾವ್ರಿ ನನಗಂತ್ರ ಗೊತ್ತಿಲ್ಲ. ನಿಮ್ಗೆ ಗೊತ್ತಿತ್ತಂದ್ರ ನಂಗೆ ಕನ್ನಡದಾಗ ತಿಳಿಸ್ರಿ. ಈಗ ಮತ್ತೆ ಸಿಡಿತಾವ್ರಿ. ಅವು ಯಾಕೆ ಸಿಡಿತಾವ ಅಂತ ನನಗಂತ್ರ ಗೊತ್ತಿದ್ರು ಫ್ರೆಂಡ್ಸ. ನಿಮ್ಗೆ ಏನಾರ ಗೊತ್ತಿತ್ತಂದ್ರೆ ನಂಗೆ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಅವು ಯಾಕೆ ಸಿಡಿತಾವ ಅಂತೇಳಿ. ಪಟ ಮಾಡ್ತೀನಿ ರೀ. ಟೈಮ್ ಆಗೈತ್ರಿ ಇವಾಗ. ಇದೆಷ್ಟು ಮಾಡಿತೀನಿ ಮಕ್ಕಳಿಗೆ ಟೈಮ್ ಆಗ್ತದ್ರಿ. ಬೆಳಗ್ಗೆ ಲಾಗ ಸ್ಟಾರ್ಟ್ ಮಾಡೋದಾಗಲ್ರಿ ಫ್ರೆಂಡ್ಸ್ ನನಗೆ. ಯಾಕಂದ್ರೆ ಒಂದು ಸ್ವಲ್ಪ ರಚೂನು ಆರಾಮಿದ್ದಿತ್ತಿಲ್ರಿ, ಅದಕ್ಕೆ ಆಕಿನ ಕಾಲಾಗ ನಂಗೆ ಮಾಡೋದಾಗಲ್ರಿ. ಸೊ ಅದಕ್ಕೆ ಸಂಜೆ ಕಡೆ ಲಾಗ್ ಸ್ಟಾರ್ಟ್ ಮಾಡೀನಿ. ನೋಡ್ರಿ ಹ್ಯಾಂಗ ಸಿಡಿಯತ್ತಾವ ಅಂತೇಳಿ. ಹಿಂಗೆ ಸಿಡಿಯ ಮತ್ತಿಗೆ ಪಟ್ಟನೆ ಕಣ್ಣಿಗೆ ಹತ್ತುವ ಬೆಳೀಲಿ ಅಥವಾ ಕೈಗಾರಿ ಸಿಡೀಲಿ, ಎಣ್ಣೆ ಸಿಡ್ತಾವ ಗುಳ್ಳಿ ಬರ್ತಾವ್ರಿ ಫ್ರೆಂಡ್ಸ. ಅದಕ್ಕಾಗಿ ಅಂಜಿಕೆ ಬರ್ತದ್ರಿ. ಪ್ಲೇಟ್ ಇರೋದಲ್ಲಿ ಒಂದು ಪ್ಲೇಟ್ ಅದು ಎಣ್ಣೆ ಶಿಡ್ಲೆ ಹತ್ತದ್ರಿ. ತೆಗಿತಿದ್ರಿ ಇವಾಗ. ಫ್ರೆಂಡ್ಸ್ ಬಿಸಿ ಬಿಸಿ ತತ್ತಿ ಬಜ್ಜಿ ರೆಡಿ ಅದಾವ್ರಿ. ಇವಾಗ ಮೆಣಸಿನ್ಕಾಯಿ ಬಜ್ಜಿ ಬಿಡ್ತೀನಿ. ಒಮ್ಮಿಗೆ ಹಾಕೋತೀನಿ ಒಂದ್ 4. ಇಲ್ಲಿ ಬೊಗಾಣಿ ಸನಿ ಇಟ್ಕೊಂಡು ಹಾಕ್ತೀನಿ. ಯಾಕಂದ್ರ ಸೋರ್ತದಲ್ರಿ, ಈ ರೀತಿ ಕೈ ದೂರ ಆಯ್ತಂದ್ರ ಹಿಟ್ಟೆಲ್ಲ ಕಡಕ್ ಬೀಳ್ತದ್ರಿ. ಓಡಲ್ಲ ಓಡೋದಾಕ ಓಡಲೇ ಈಗ ಎಲ್ಲಿ ಈಗ 3,300 ನಾ ಏನೇನು ಟೈಮಿಂಗ್ ಬೇಕಪ್ಪ ಎಲ್ಲ ಹೋಗ್ಬೇಕಾಗತ್ತ. ನೀವು ಡಾಲರ್ ತುಂಬ ಆಗಲ್ಲ. ಈಗ ಡಾಲರ್ ಆಗ್ಬೇಕಂದ್ರೆ ಆಗಲ್ಲ. ಸುಮ್ಮನೆ ಈ ಕಂಟಿನ್ಯೂ ವಿಡಿಯೋ ಓಡಬೇಕು. ಜನಕ್ಕೆ ಒಂದು 1,000, 2,000, 3,000 ಹೋಗ್ಬೇಕು. ಎಣ್ಣೆ ಜಾಸ್ತಿ ಆಗ್ಬೇಕ್ರಿ ಇದಕ್ಕೆ. ಯಾಕಂದ್ರೆ ಎತ್ತು ಪೂರ ಎಣ್ಣೆಗೆ ಇದಾಗಬೇಕಲ್ರಿ. ನಾನು ಸ್ವಲ್ಪ ಹಾಕಿನಿ ಎಣ್ಣೆ. ದಿನ ಒಂದೇ ತಿಂದ್ರೆ ಮತ್ತೆ ನಡೀತದ. ದಿನಕ್ಕೆ 1, 2, 2 ಮಾಡ್ತಾವ. ಇದು ಹೆಂಗೈತೆ ನೋಡ್ರಿ. ಇದಾಗತ್ತೆ ಅದೇನು ಮಾತು ಬಂದಂದ್ರೆ ಹೋಗು.
ಇವಿಷ್ಟು ಮಾಡಿಕೆರೆ ಎಲ್ಲರೂ ಕೂಡ್ತಿರ್ತೀವ್ರಿ ತಿಂದ್ಕೆರೆ ರಾತ್ರಿ ಸಂಜೆಗೆ ಇದಾಗ್ಬಿಡ್ತೈತಿ. ಸುಡು ಸುಡು ಬಜ್ಜಿ ಥಂಡಿ ಬಿಟ್ಟಾಗ್ತದಲ್ರಿ. ಇವಾಗ ಅಂದ್ರೆ ಚಳಿಗಾಲ ಐತ್ರಿ, ಅಂತದ್ರಾಗ ಬಜ್ಜಿ ಮಾಡಿ ತಿನ್ಬೇಕು. ಭಾಳ ಅಂದ್ರೆ ಭಾಳ ಮಸ್ತ್ ಮಾಡಿ. ಚಂದಾಗಿ ಎಬ್ಸ್ಬೇಕ್ರಿ, ಮಸ್ತಾಗಿ ಆತಾವ್ರಿ. ಒಂದ್ ಸ್ವಲ್ಪ ಕಟೀನ ಮನೆ ಎಬ್ಸಿದ ಅಂದ್ರ ಟೇಸ್ಟ್ ಅಂತ್ರ ಭಾರಿ ನೋಡ್ರಿ. ಕಟಿ ಎಬ್ಸ್ದೇವ ಅಂದ್ರ ಯಾರು ಕಟ್ತಾರೆ ಯಾರು ಕಟ್ಸಲ್ಲ. ಯಾರಕ್ಕೆ ಬರ್ಲಕ್ಕ ನೀವು ಇದು ಮಾಡ್ಕೊಂಡು ನೀವು ತಿಳ್ಕೊಂಡು ಏನು ಮಾಡ್ಬೇಕು. ಅವ ಏಟಾಕಲ್ಲ ಅಟ್ಯಾಕಲ್ಲ ತೋರ್ಲಕ್ಕ ಮಾಡ್ಕೊಂಡು ಕಾರ್ಯಕ್ರಮ ಶುರು ಮಾಡ್ಕೊಂಡು ಹೋಗೋದು. ಈ 2ನೇ ತಾರೀಕು ಹೋಗಿ ಬಿಸಿ ಬಿಸಿ ಬಜ್ಜಿ ರೆಡಿ ಆದವ್ರಿ ಫ್ರೆಂಡ್ಸ್. ಇವಾಗ ನನಗಂದ್ರೆ ಎಣ್ಣೆ ಅಂದ್ರೆ ಭಾಳ ಅಂಜಿಕೆ ಬರ್ತವ್ರಿ. ಏನಕ್ಕೆ ಮಾಡಲಕ್ಕ ಬಜ್ಜಿ ಮಾಡಲಿ ಏನೇ ಮಾಡಲಿ ಎಣ್ಣೆ ಅಂತ ಭಾಳ ಅಂಜಿಕೆ ಬರ್ತದ್ರಿ. ಸಿಡಿತಂದ್ರೆ ಕೈ ಗುಳ್ಳಿನೇ ಬರ್ತಾವ್ರಿ. ಭಾಳ ದಿನ ಬರ ಯಾವಾಗ ಬಿಸಿ ಬಿಸಿ ಬಜ್ಜಿ ರೆಡಿ ಅದ ನೋಡ್ರಿ. ತತ್ತಿ ಬಜ್ಜಿ ಆಮೇಲೆ ಮಿರ್ಚಿ ಬಜ್ಜಿ ಅಡ್ಡುನೇ ರೀ. ತತ್ತಿ ಬಜ್ಜಿ ಅಂತೂ ಭಾಳ ಅಂದ್ರೆ ಭಾಳ ಚಂದ ಆಗ್ಯಾವ ನೋಡ್ರಿ. ಮನ್ಯಾಗ ನೀವು ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವು ಯಾಕೆ ಸಿಡಿತ ಅನ್ನೋದು ಕಮೆಂಟ್ ಮಾಡೋದು ನಾವು. ಈಗ ಅವ್ರಿಗೇನು ಕೊಡ್ತೀನಿ ರೀ ಸುಡು ಸುಡು ಇರೋದ್ರ. ಅವರು ನೋಡಕತ್ತಾರ ಎಲ್ಲಿ ಕೂತ್ಕೆರೆ. ಮಾಮ ಬಾ, ಹಲೋ ರಚ್ಚು ಕರ್ಕೊಂಬ. ಹಲೋ ಬರ್ತೀನಿ ಬರ್ರಿ ಬಜ್ಜಿ ತಿನ್ಬರ್ರಿ. ಜೋಡ ಯಾರಾದರೂ 2ನೇ ತಾರೀಕಿಗೆ ಇಲ್ಲಿ ನೋಡ್ರಿ ಫ್ರೆಂಡ್ಸ, ಬಜ್ಜಿ ತಿನ್ನತ್ತಾರ ನೋಡ್ರಿ ಇಬ್ರು ಅಪ್ಪ ಮಗಳು. ನೋಡ್ರಿ ಇಲ್ಲಿ ರಚ್ಚು ಏನು ತಿನ್ನತ್ತಿ? ಹಾಂ ಬಜ್ಜಿ ತಿನ್ನತ್ತಿದಿ? ಏನು ನೀರು ನೀರ? ಬಜ್ಜಿ ತಿನ್ನತ್ತಾರ್ರಿ ಅವರು. ಸೋನಿ ಕೊಡ್ರಿ. ಸೋನಿ ಹೊರಗೆ ಹೋಗ್ಯದ. ಹ್ಞೂ ಆಯಿತು ನೋಡಿರಿ. ಗ್ಯಾಸ್ ಅದು ಬಂದ್ ಮಾಡಿಟ್ಟಿನಿ. ಬಂದ್ ಮಾಡ್ತೀನಿ. ಬಿಸಿ ಬಿಸಿ ಬಜ್ಜಿ ತಿನ್ನನ್ ಬರ್ರಿ ಫ್ರೆಂಡ್ಸ. ಅವ್ರಂತ್ರ ಕರೆಯಲ್ಗ್ಯಾರ್ರಿ, ನಾರೇ ಕರೆಯತೀನಿ. ಕೈ ಬಾಯಿ ಜಗಳ ಹತ್ತದ್ರ ಅವ್ರಿಗೆ ಯಾವಾಗನು. ನೋಡ್ರಿ ಎಷ್ಟು ಚಂದಾಗ್ಯಾವ ಅಂತೇಳಿ ಬಜ್ಜಿ. ನಮ್ಮ ರಚ್ಚು ತಿಲ್ಲತ್ತಳ. ಖಾರ ಹತ್ತಂಗಿತ್ತು ಮಮ್ಮಿ.